ಆಹಾರ ಸರಬರಾಜು ಗೋದಾಮಿಗೆ ದಿಢೀರ್ ಲೋಕ ಭೇಟಿ. ಸಿಬ್ಬಂದಿ ಗೈರಾಗಿದ್ದಕ್ಕೆ ಲೋಕಾಯುಕ್ತರಿಂದ ಅಧಿಕಾರಿಗಳಿಗೆ ತರಾಟೆ. ಹಾವೇರಿ ನಗರದ ಎಪಿಎಂಸಿ ಆವರಣದಲ್ಲಿರುವ ಆಹಾರ ಸರಬರಾಜು ಗೋದಾಮಿಗೆ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ದಿಢೀರ್ ಭೇಟಿ ನೀಡಿ ಗೋದಾಮ್ನಲ್ಲಿದ್ದ ಪಡಿತರ ಹಕ್ಕಿ ದಾಸ್ತಾನು, ದಾಖಲೆಗಳು ಹಾಗೂ ಸಿಬ್ಬಂದಿಯ ಕಾರ್ಯನಿರ್ವಹಣೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಲೋಕಾಯುಕ್ತರ ಭೇಟಿ ವೇಳೆ ಗೋದಾಮಿನ ಹಲವು ಸಿಬ್ಬಂದಿ ಗೈರಾಗಿದ್ದು, ಹೊರಗುತ್ತಿಗೆ ಸಿಬ್ಬಂದಿ ಮಾತ್ರ ಕರ್ತವ್ಯದಲ್ಲಿದ್ರು. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿ ಗೋದಾಮು ತೆರೆಯುವ ಮತ್ತು ಮುಚ್ಚುವ ಸಮಯ, ಸಿಬ್ಬಂದಿ ಕರ್ತವ್ಯಕ್ಕೆ ಆಗಮಿಸುವ ಸಮಯ ಹಾಗೂ ಹಾಜರಾತಿಯನ್ನು ಸಮರ್ಪಕವಾಗಿ ದಾಖಲಿಸುವಂತೆ ಸಂಬಂಧಿಸಿದ ಉಪನಿರ್ದೇಶಕರಿಗೆ ಸೂಚಿಸಿದರು. ನಮ್ಮ ಕೈಲೇ ಎಸ್ಕೇಪ್ ಆಗುದಿಲ್ಲ. ಆಯ್ತು, ನೀವು ಒಳ್ಳೆಯವರೇ ಇದ್ದೀರಿ, ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ತಿಳ್ಕೊಳ್ಳೋದು. ಬಟ್ ತಿಳ್ಕೊಳ್ಬೇಕಾದ್ರೆ ನಮಗೆ ಮೆಟೀರಿಯಲ್ ಕೊಡ್ಬೇಕು, ಹೋದಿಲ್ಲ? ಎಷ್ಟು ಮಂದಿ ಇದ್ದೀರಿ? ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹೋದಿಲ್ಲ, ಡೆಪ್ಟಿ ಡೈರೆಕ್ಟರ್ ಹಾಕೊಂಡು ಇನ್ನೊಬ್ಬ ಇವರು ಡಿಸ್ಟ್ರಿಕ್ಟ್ ಮ್ಯಾನೇಜರ್, ಅವರು ಗೋಡೌನ್ ಮ್ಯಾನೇಜರ್, 3 ಜನ ಇರೋದ್ರಿ, ಇನ್ಕ್ಲೂಡಿಂಗ್ ದಿಸ್ ಬಾಯ್ ಡಾಟಾ ಆಪರೇಟರ್. ಇಮಿಡಿಯೇಟ್ಲಿ ಕೊಡ್ಬೇಕು, ಹೋದಿಲ್ಲ? ನಮ್ಗೆ ಏನು ಬೇಕಂತ ಗೊತ್ತಾಯ್ತಲ್ಲ, ಬಟ್ ಬಿಡೋದು. 4 ಶಾಪ್ಸ್ ಇದ್ದು ಮತ್ತು ಹಾಸ್ಟೆಲ್ ಹೇಳಿದ್ರು, ಅವುಗಳದ್ದು ಹೆಸರು ಬೇಕು. ನಾನು ಎಲ್ಲ ಶಾಪ್ದು ಲಿಸ್ಟ್ ವಿತ್ ಫೋನ್ ನಂಬರ್ಸ್. ಇದು ಯಾವ ಎಕ್ಸ್ಟ್ರಾಕ್ಟ್ ಅಥವಾ ಎದರಿಂದ ಬಂದದ್ದು? ಸರ್ ನಮ್ಮ ಆಫೀಸಿಂದ ಬಂದಿದೆ ಸರ್. ನಮ್ಮ ಕಮಿಷನರ್ ಆಫೀಸಿಂದ ಬರುತ್ತೆ ಸರ್. ನಾವು ತಾಲೂಕು ವೈಸು ಗೋಡೌನ್ ವೈಸು ಸಬ್ ಅಲಾಟ್ಮೆಂಟ್ ಅಂತ ಆಯ್ತಪ್ಪ. 4 × 26 ಅದೇ ರಿಸೀವ್ಡ್ ಇನ್ನು ಕಂಪ್ಲೀಟ್ ಆಗಿದೆ ಸರ್. ಕಂಪ್ಲೀಟ್ ಆಗಿದೆ ಸರ್. ಕಂಪ್ಲೀಟ್ ಪಾಯಿಂಟ್ ಆಗಿದೆ ಸರ್. ಇದು ಜೋಳ ಸರ್. ಇದು ಇಂಡೆಕ್ಸ್ ಇನ್ನೊಂದು ಇದ್ರೆ ಆಯ್ತಪ್ಪ. ಈಗ ಒಂದು ಹೋಗೋಣ. 7,830 ಕ್ವಿಂಟಲ್ ಜೋಳ ಬಂದಿದೆಯಾ? ಲಾಟ್ ಆಗಿದೆ, ಬಂದಿದೆ, ಕಂಪ್ಲೀಟ್ ಆಗಿದೆ ಸರ್. ಕಂಪ್ಲೀಟ್ ಆಗಿದೆ. ಎಷ್ಟು ಅಂದ್ರೆ ಕಂಪ್ಲೀಟ್ ಆಗಿದೆ. ಅಲಾಟ್ಮೆಂಟ್ ಬಂದು ನಿಮ್ಮ ಹತ್ರ ರಿಸೀವ್ಡ್ ಆಗಿದೆ ಸರ್. ಇಲ್ಲಿ ಈ ಗೋಡೌನ್ ರಿಸೀವ್ಡ್ ಆಗಿದೆ. ರಿಸೀವ್ಡ್ ಆಗಿದೆಯಾ? ರಿಸೀವ್ಡ್ ಆಗಿದೆ ಅನ್ನೋದಕ್ಕೊಂದು ಏನಾದ್ರು ಬೇಕು? ಇವ್ರ ಕಡೆಗೆ ರಿಸೀವ್ಡ್ ಆಗಿದೆ ಅಂತ ಒಂದು ಬೇಕು. ಆನಂತರ ನೀವು ಏನಾದರೂ ಕೊಟ್ಟಿದ್ರೆ ಫೋಟೋದಿಂದ ಬೇಕು, ಇಂತಿಂತವ್ರಿಗೆ ಕೊಟ್ಟಿದ್ದೀವಿ ಅಂತ ಬೇಕು. 1, 2, 3 ಹೇಳಿ ಆಗಿತ್ತು ಅಂತಂದ್ರೆ ಏನು ತೊಂದರೆ ಇಲ್ಲ. ನೀವೇನು ಭಯ ಪಡೋ ಕಾರಣ ಇಲ್ಲ. ಕರೆಕ್ಟಾಗಿ ಇಟ್ಟಿದ್ರೆ ಅಂದ್ರೆ ಏನೇನೇನೇನೂ ತೊಂದರೆ ಆಗೋದಿಲ್ಲ ನಿಮಗೆ. ಒಟ್ನಲ್ಲಿ ಇನ್ನು ಮುಂದಾದರೂ ಆಹಾರ ಸರಬರಾಜು ಗೋದಾಮಿನಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ನಡೆಯದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿ ಪಡಿತರ ಧಾನ್ಯಗಳ ನಿರ್ವಹಣೆಯನ್ನ ಸಮರ್ಪಕವಾಗಿ ಮಾಡಬೇಕಿದೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.